ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹೊರಗುತ್ತಿಗೆ ನೌಕರರ ಕಲ್ಯಾಣ ಸಂಘದ ವತಿಯಿಂದ ವಿಶ್ವವಿದ್ಯಾಲಯದ ಹೊರಗುತ್ತಿಗೆ ನೌಕರರಿಗೆ ಸಂಚಿತ ವೇತನವನ್ನು ಜಾರಿಗೊಳಿಸಿ ನೇರ ಪಾವತಿ ಮಾಡುವ ಕೋರಿ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ಕಲ್ಯಾಣ ಕರ್ನಾಟಕ ಭಾಗದ ಆಧಾರದ ವಿಶ್ವವಿದ್ಯಾಲಯದಲ್ಲಿ ಹೊರಗುತ್ತಿಗೆ ಕಾರ್ಯನಿರ್ವಹಿಸುತ್ತಿರುವ 281 ನೌಕರರ ಎಲ್ಲಾ ವಿಭಾಗಗಳಲ್ಲಿ ಕಾಯಂ ನೌಕರರು ಮಾಡುವ ಎಲ್ಲಾ ಕಾಯಂ ಸ್ವರೂಪದ ಕೆಲಸಗಳನ್ನು ಶ್ರದ್ಧೆ, ನೈಪುಣ್ಯತೆ ಹಾಗೂ ಶಿಸ್ತಿನಿಂದ ಹೊರಗುತ್ತಿಗೆ ನೌಕರರು ಕಾರ್ಯನಿರ್ವಹಿಸುತ್ತಿದ್ದೇವೆ. ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ಬಹುತೇಕ ಕಾಯಂ ನೌಕರರು ನಿವೃತ್ತಿ ಹೊಂದುತ್ತಿರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಕೆಲಸದ ಹೊರೆಯನ್ನು ಹೊರಗುತ್ತಿಗೆ ನೌಕರರು ನಿಭಾಯಿಸುತ್ತಿದ್ದು, ಯಾವುದೇ ತರಹದ ಉದ್ಯೋಗ ಭದ್ರತೆ ಇಲ್ಲದೆ ಸರಿಸುಮಾರು 15ರಿಂದ 20 ವರ್ಷಗಳಿಂದ ಅತ್ಯಂತ ಕಡಿಮೆ ಸಂಬಳದಲ್ಲಿ ನಿಷ್ಠೆಯಿಂದ ದುಡಿಯುತ್ತಿದ್ದೇವೆ. ಶಿವಕುಮಾರ್ ಸಾವಳಗಿ ಅವರು ಆಗ್ರಹಿಸಿದರು. ಏಪ್ರಿಲ್ 29ನೇ ತಾರೀಕು ನಾವು ಸತ್ಯಾಗ್ರಹವನ್ನು ಹಮ್ಮಿಕೊಂತೀವಿ ಅಂತ ಲೆಟ್ರ್ ಕೊಟ್ಟಿದ್ವಿ ಸರ್. ಆ ಲೆಟ್ರ್ ಕೊಟ್ಬಿಟ್ಟು ನಾವು ಒಂದು ದಿವಸ ಸತ್ಯಾಗ್ರಹ ಕೂತೀವಿ. 30ನೇ ದಿವಸನೇ ನಮಗೆ ಏಕಾಏಕಿ ಏನು ಮಾಡ್ಯಾರಂದ್ರೆ, ನೀವೆಲ್ಲ 281 ಜನರಿಗೆ ಕೈ ಬಿಟ್ಟಿದ್ದೀವಿ ಅಂದ್ರೆ ನಿಮ್ಮದು ಟೆಂಡರ್ ಮುಗ್ದದ, ನಿಮ್ಗೇನು ಡ್ಯೂಟಿ ಮೇಲೆ ತೊಗೋಲ್ಲ, ಕೆಲಸ ಇಲ್ಲ ನಿಮ್ಗೆ, ನೀವು ಮುಖ್ಯಸ್ಥರು ಯಾರ್ಯಾರು ತೊಗೊಂಡ್ರೆ ಅವರೇ ಹೊಣೆ ಅಂತ ಹೇಳ್ಬಿಟ್ಟು ಇದು ಸರ್ಕ್ಯುಲರ್ ತೆಗ್ದಾರೆ. ಅಂಥ ಸರ್ಕ್ಯುಲರ್ ನಾವು ನೋಡಿಬಿಟ್ಟು ಎಲ್ಲ ಏಕಾಏಕಿ ಈ ಥರ ತೆಗೆದ್ರೆ ಹೆಂಗೆ ಅಂತ ಹೇಳಿ ನಾವೇನು ಮಾಡೋದು, ಅದನ್ನು ಖಂಡಿಸಿ ಇಲ್ಲಿವರೆಗಾದ್ರೂ 21 ದಿವಸ ಆದರೂ ಸಹ ನಾವು ಈಗ ಯಾರು ಕ್ಯಾರೆ ಅಂತ ಇಲ್ಲ. ಮಹಿಳೆಯರು ಇಷ್ಟು ಟೆಂಪ್ರೇಚರ್ನಲ್ಲಿ ಎಲ್ರಿಗೂ ಒಂಥರ ಏನಂದ್ರೆ, ಕೆಲವರು ಮಹಿಳೆಯರು ಇರ್ತಾರೆ, ಅವ್ರದ್ದು ಏನಾದ್ರೆ ಒಬ್ಬರು ಪ್ರೆಗ್ನೆಂಟ್ ಲೇಡಿ ಮೂರ್ಛೆ ಹೋಗಿದ್ದಾರೆ, ಎಲ್ಲ ಸಮಸ್ಯೆಗಳದಾವೆ ಸರ್. ಆದರೂ ಇಂಥದ್ರಲ್ಲಿ ಇವ್ರು ಏನು ಮಾಡ್ತಾರೆ ಅಂತಂದರೆ, ನಿಮ್ದು ಟೆಂಡರ್ ಮುಗ್ದದ ಅಂತ ಕೇಳ್ತಾರೆ. ಟೆಂಡರ್ ಮುಗ್ದದ ಅಂತಂದರೆ ಟೆಂಡರ್ದು ಇನ್ಸ್ಟ್ರಕ್ಷನ್ ಯಾರು ತೊಗೋಬೇಕು, ಅವ್ರದ್ದು ಜವಾಬ್ದಾರಿ ಅದು. 6 ತಿಂಗಳು ಮೊದಲೇ ತೊಗೋಬೇಕಿತ್ತು. ಆಡಳಿತ ಮಂಡಳಿ ಯಾಕೆ ತೊಗೋಬಾರ್ದು? ಅವ್ರು ತೊಗೊಂಡಿಲ್ಲ ಅಂತಂದದಕ್ಕೆ ನಮ್ಗೆ ಇಷ್ಟು ಜನರಿಗೆ ಹೊರಗೆ ಹಾಕುವಂಥ ಉದ್ದೇಶ ಏನಿತ್ತು? ಇಲ್ಲಿ ಕೇಳೋರು ಹೇಳೋರು ಯಾರೂ ಇಲ್ಲ, ಜನಪ್ರತಿನಿಧಿನೂ ಬರ್ತಾ ಇಲ್ಲ, ನಮ್ಮ ಮಾತು ಕೇಳ್ತಾ ಇಲ್ಲ. ಯಾರಿಗೆ ಹೇಳೋಣ? ನಾವು ಇಷ್ಟು ದಿವಸ ಆಯಿತು ಬಿಸಿಲಲ್ಲಿ ಕೂತಿದ್ದೀವಿ. ಅಟ್ಲೀಸ್ಟ್ ಮಾನ್ಸೂನ್ ನಿನ್ನೆ ಮಳೆ ಆದರೂ ಬಂದು ತಂಪು ಬಿದ್ದದು. ಇಂಥ ಪರಿಸ್ಥಿತಿಯಲ್ಲಿ ನಾವು ಕೂತಿದ್ವಿ. ನೀವು ಹೆಚ್ಚಿಗಾಗಿರಿ ಅಂತ ಹೇಳ್ತಾರೆ. ಯಾವುದೂ ಹೆಚ್ಚಿಗಾಗಿಲ್ಲ. ಅವ್ರು ಕರೆಯುವಂಥ ಪೋಸ್ಟ್ ಆಗಲಿ, ಅವ್ರು ಟೆಂಡರ್ ಕೊಟ್ಟಿರೋದು, ಸರ್ಕಾರಕ್ಕೆ ಕಳಿಸಿರೋದು, ಎಲ್ಲರೂ ನಾವು ಅದಕ್ಕೆ ಕರೆಕ್ಟಾಗಿಯೇ ಇದ್ದೀವಿ. 281 ಜನನೇ ಇದ್ದೀವಿ. ಅವ್ರು ಕಳಿಸಿರೋದು 283 ಜನರದ್ದು ಲೀಸ್ಟ್ ಕಳಿಸ್ಯಾರ. ನಾವು 281 ಜನ ಇದ್ದೀವಿ. ಯಾವುದೂ ಲೀಸ್ಟ್ ಆಗಿಲ್ಲ. ಇದು ಒಂದು ದೊಡ್ಡ ಷಡ್ಯಂತ್ರ ಅಂತ ಹೇಳಕ್ ಬಯಸ್ತೀನಿ. ಹುನ್ನಾರ ನಡೆದದ. ನಮ್ಮ ಇಷ್ಟು ಜನರಿಗೆ ಬೀದಿಗೆ ತರಲಕ್ಕ ಒಂದು ಏನಂದ್ರೆ ಒಂದು ದೊಡ್ಡ ಯೋಧಾದಂಥ ಒಂದು ಏನೋ ಕ್ರಿಮಿನಲ್ ಮೈಂಡ್ ನಡೆದದ. ಇಲ್ಲಿ ಯಾರು ಕೆಲಸ ಮಾಡ್ಲತ್ತಾರಲ್ಲ, ಇಲ್ಲಿ ದೊಡ್ಡ ಅಧಿಕಾರಿಗಳಾಗಲಿ, ಹೊರಗಿನ ಬಂದಂಥ ಪ್ರತಿನಿಧಿಗಾಗಲಿ, ಸಿಂಡಿಕೇಟ್ ಮೆಂಬರ್ಸ್ಗಾಗಲಿ, ಎಲ್ಲರಿಗೂ ಒಂದು ಹಾದಿ ತಪ್ಪುವಂಥ ಕೆಲಸ ಯಾರು ಮಾಡ್ಲತ್ತಾರ ಅಂದ್ರೆ ಅಲ್ಲಿನ ಕೇಸ್ ವರ್ಕರ್ ಮಾಡ್ಲತ್ತಾರ. ಆ ಕೇಸ್ ವರ್ಕರಿಗೆ ಒಂದು ಕುಟುಂಬ ನೋಡ್ಕೊಳತ್ತಾರ, ಅವ್ರ ಜೀವನ ನೋಡ್ಕೊಳತ್ತಾರ. ನಮ್ಮ ಇಷ್ಟು ಮಂದಿ ಸಂಸಾರಗಳು ಎಲ್ಲಿ ಹೋಗ್ಬೇಕು? ಈಗ ಜೂನ್ ಬಂದ್ರೆ ಎಜುಕೇಶನ್, ಮಕ್ಕಳಿಗೆ ಸ್ಕೂಲ್ಗೆ ಕಳಿಸ್ಬೇಕು, ತಂದೆ ತಾಯಿ ಆರೋಗ್ಯ ನೋಡ್ಕೋಬೇಕು. ನಮ್ಮ ಮನೆ ಪರಿಸ್ಥಿತಿ ದಿನೇ ರೇಟ್ಗಳು ಹೆಚ್ಚಾಗ್ತಾ ಇದ್ದವು. ಇದಕ್ಕೆಲ್ಲ ಯಾರು ಜವಾಬ್ದಾರಿ, ಯಾರು ಹೊಣೆ? ನಾಳಿನ ದಿವಸ ನಾವೀಗ ಉಪವಾಸ ಸತ್ಯಾಗ್ರಹ ಇವತ್ತಿನಿಂದ ಹಮ್ಮಿಕೊಂಡಿದ್ದೀವಿ. ಕೆಲವೊಬ್ರಿಗೆ ಚಕ್ಕರ್ ಬರ್ತಾ ಇದೆ, ಊಟಕ್ಕಿಲ್ಲ. ನಾವೆಲ್ಲ ಚಕ್ಕರ್ ಬಂದು ಬಿದ್ದು ನಮ್ಗೆ ಏನಾರ ಆಯ್ತು ಅಂತಂದ್ರೆ ನೇರ ಹೊಣೆ ಕುಲಪತಿಗಳು, ಕುಲಸಚಿವರು, ಅಲ್ಲಿನ ಏನು ಕಾರ್ಯನಿರ್ವಹಿಸ್ತಾ ಇದ್ದಾರಲ್ಲ ಕೇಸ್ ವರ್ಕರ್, ಅವರೆಲ್ಲರೂ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲ ಇಂಥ ಒಂದು ನಮ್ಗೆ ಸಮಸ್ಯೆ ತಂದಿಟ್ಟಾರ ಅಂತಂದ್ರೆ ಮನೆಯಲ್ಲಿ ಕುಂತರೂ ಸಮಾಧಾನ ಇಲ್ಲ, ಇಲ್ಲಿ ಕುಂತರೂ ಸಮಾಧಾನ ಇಲ್ಲ. ಇಷ್ಟು ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ. ಇದನ್ನ ನಿಮ್ಮ ಮಾಧ್ಯಮದ ಪರವಾಗಿ ನಾನು ಕೈ ಜೋಡಿಸಿ ಹೇಳ್ತಾ ಇದ್ದೀನಿ. ಇದನ್ನು ನಾವು ಪೂರ್ತಿ ಇಲ್ಲಿ ಸರ್ಕಾರಕ್ಕಿಲ್ಲ, ಈ ಸರ್ಕಾರ ಕಿವಿ ಮೂಗು ಎಲ್ಲ ಬಂದ್ ಮಾಡ್ಕೊಂಡದ ಅಂತ ಇದನ್ನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ದಿವಸ ಆಯ್ತು, 21 ದಿವಸ ಗಾಂಧೀಜಿ ಮಾಡಿದಂಥ ಸತ್ಯಾಗ್ರಹ ಈಗ ನಾವು ಮಾಡ್ಲಕ್ ಪ್ರಸಂಗ ಇಂಥ ಆಧುನಿಕ ಯುಗದಲ್ಲಿ ಬಂದ 21ನೇ ಶತಮಾನದಲ್ಲಿ ಅಂದ್ರೆ ಇದು ಬಹಳ ನಿಂದನೀಯ, ಶೋಚನೀಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಏನೂ ಆಗ್ಲಿಲ್ಲ ಅಂದ್ರೆ ಮುಂದಿನ ದಿವಸಗಳಲ್ಲಿ ಇನ್ನೂ ಇದಕ್ಕಿಂತ ಭಯಾನಕ ಉಗ್ರವಾದಂಥ ಹೋರಾಟ ಮಾಡಬೇಕು ಅಂತೇಳಿ ನಾನು ಅಂಬುಜಾ ಕದಮ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಶಾರ್ಟ್ ರೈಟ್. ಇದು 281 ಮಂದಿಯ ಉಪವಾಸ ಧರಣಿ ಸತ್ಯಾಗ್ರಹವನ್ನು 21ನೇ ದಿನಕ್ಕೆ ಕಾಲಿಡ್ತಾ ಇದೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಪ್ರತಿಯೊಬ್ಬ ಅಧಿಕಾರಿಗಳು ನಮಗೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹಳ ನಿಷ್ಕಾಳಜಿಯಿಂದ ನಮ್ಮನ್ನು ಈ ಧರಣಿ ಕೂಡಲಿಕ್ಕೆ ಸಹಕಾರಿಯಾಗಿದ್ದಾರೆ. ಹಾಗೆ ಇಲ್ಲಿ ಈ ಭಾಗದ ಉಸ್ತುವಾರಿ ಮಿನಿಸ್ಟರ್ ಆಗಿರ್ತಕ್ಕಂಥ ಪ್ರಿಯಾಂಕಾ ಸಾಹೇಬರು ಮತ್ತು ವೈದ್ಯಕೀಯ ಸಚಿವರು ಕೂಡ ಹಲವಾರು ಬಾರಿ ಸಲಹೆ ಕೊಟ್ಟರೂ ಕೂಡ ಅವರು ಯಾವುದೇ ರೀತಿಯಿಂದ ಮೇಲಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ಹಾಗಾಗಿ ನಾವು ಮೇಲಧಿಕಾರಿಗಳ ಮೇಲೆ ನಾವು ಈ ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಏನಂತಂದರೆ, ಈ ಭಾಗದ ಉಸ್ತುವಾರಿ ಸಾಹೇಬರಿಗೆ ಏನಪ್ಪ ಅಂತಂದ್ರೆ ಮಿಸ್ಗೈಡ್ ಮಾಡದೆ
ಹಾಗೂ ವೈದ್ಯಕೀಯ ಸಚಿವರಿಗೂ ಕೂಡ ಮಿಸ್ಗೈಡ್ ಮಾಡದೆ ತಾವು ಸೂಕ್ತವಾದಂಥ ಮೂಲ ದಾಖಲೆಗಳನ್ನು ಒದಗಿಸಿ ನಮ್ಮ 281 ಮಂದಿಯ ಕುಟುಂಬಗಳಿಗೆ ಒಂದು ಜವಾಬ್ದಾರಿಯುತವಾದಂಥ ಒಂದು ನೌಕರಿಯನ್ನು ಒದಗಿಸಿಕೊಟ್ಟು ನಮ್ಮ ಕುಟುಂಬಗಳು ಬೀದಿಗೆ ಬರದ ಹಾಗೆ ನೋಡಿಕೊಳ್ಳಬೇಕಾಗಿ ಈ ಮೇಲಧಿಕಾರಿಗಳಾಗಿರ್ತಕ್ಕಂಥ ಕುಲಸಚಿವರು ಮತ್ತು ಕುಲಪತಿಗಳಿಗೆ ಮತ್ತು ವಿತ್ತ ಸಚಿವರಿಗೂ ಕೂಡ ಏನಪ್ಪ ಅಂತಂದ್ರೆ ಈ ಮಾಧ್ಯಮದ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಆದಾಗ್ಯೂ ಕೂಡ ಇವತ್ತಿನ ಒಂದು ಧರಣಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹವಾಗಿರುತ್ತದೆ. ಈ ಉಪವಾಸ ಸತ್ಯಾಗ್ರಹದಲ್ಲಿ ಯಾವುದೇ ರೀತಿಯಿಂದ ಅಹಿತಕರವಾದಂಥ ಘಟನೆಗಳು, ಆರೋಗ್ಯದ ಮೇಲೆ ಯಾವುದೇ ರೀತಿಯಿಂದ ಕೆಟ್ಟ ಪರಿಣಾಮಗಳು ಬೀರಿದರೂ ಕೂಡ ಈ ವಿಶ್ವವಿದ್ಯಾಲಯದ ಉನ್ನತ ಅಧಿಕಾರಿಗಳೇ ನೇರ ಹೊಣೆಯಾಗಿರ್ತಾರೆ ಅಂತಕ್ಕಂಥ ಮಾತನ್ನ ಈ ಮಾಧ್ಯಮದ ಮೂಲಕ ಹೇಳುತ್ತೇವೆ. ಆದಷ್ಟು ಬೇಗನೆ ಈ ಸಮಸ್ಯೆಗೆ ಸ್ಪಂದಿಸಿ ನಮಗೆ ಒಂದು ಜವಾಬ್ದಾರಿಯುತಂತ ಒಂದು ಸ್ಥಾನವನ್ನು ಕೊಟ್ಟು ಜವಾಬ್ದಾರಿಯುತಂತ ಒಂದು ವ್ಯವಸ್ಥೆಯನ್ನು ಮಾಡಿ ನಮಗೆ ಮತ್ತೆ ನಮ್ಮ ಕೆಲಸವನ್ನು ದೊರೆಯುವ ಹಾಗೆ ಮಾಡಬೇಕು ಅಂತಕ್ಕಂಥದ್ದು ಈ ಮಾಧ್ಯಮದ ಮೂಲಕ ನಾನು ಅವರಲ್ಲಿ ಏನಪ್ಪ ಅಂತ ಬೇಡಿಕೊಳ್ತಾ ಇದ್ದೀನಿ. ಹಾಗಾಗಿ ಯಾವುದೇ ರೀತಿಯಿಂದ ಮಿಸ್ಗೈಡ್ಗಳನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಮಾಡಿಕೊಳ್ಳದೆ ಅಂದ್ರೆ ಯಾವುದೇ ಒಂದು ನಮ್ಮ ಭಾಗದ ಅಧಿಕಾರಿಗಳಿಗೆ, ನಮ್ಮ ಭಾಗದ ಉಸ್ತುವಾರಿ ಸಾಹೇಬರಿಗೆ, ನಮ್ಮ ಭಾಗದ ವೈದ್ಯಕೀಯ ಸಚಿವರಿಗೆ ಯಾವುದೇ ರೀತಿಯಿಂದ ಏನಪ್ಪ ಮಿಸ್ಗೈಡ್ ಅನ್ನು ಮಾಡದೆ ನೇರವಾಗಿರ್ತಕ್ಕಂಥ ದಾಖಲೆಗಳನ್ನು ಒದಗಿಸಿಕೊಟ್ಟು ಅವರಿಗೆ ಸೂಕ್ತವಾದಂಥ ಒಂದು ನ್ಯಾಯವನ್ನು ಕೊಡಬೇಕು. ಅವರು ಅಧಿಕಾರಿಗಳು ಅಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ಉಸ್ತುವಾರಿ ಸಾಹೇಬರು ಮತ್ತೆ ವೈದ್ಯಕೀಯ ಸಚಿವರು ನಮ್ಮ ಪರವಾಗಿ ಮಾತನಾಡಿದ್ರು ಕೂಡ ಇವರು ಯಾವುದೇ ರೀತಿಯಿಂದ ಸ್ಪಂದಿಸ್ತಾ ಇಲ್ಲ. ಅದಕ್ಕಾಗಿ ಈ ಮೇಲಧಿಕಾರಿಗಳು ಆದಷ್ಟು ಬೇಗನೆ ಸ್ಪಂದಿಸಿ ನಮಗೆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾನು ಶಿವಕುಮಾರ್ ಸಾವಳಗಿ ಅಂತ ಹೇಳಿ. We want justice. We want justice. We want justice. We want justice. ಬೇಕೇ ಬೇಕು. ಬೇಕೇ ಬೇಕು. ಬೇಕೇ ಬೇಕು. ಏತಕ್ಕಾಗಿ ಹೋರಾಟ. ಏತಕ್ಕಾಗಿ ಹೋರಾಟ. ಆಗಲೇಬೇಕು. 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 ಏನು ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕಂದ್ರೆ 4 ತಿಂಗಳಿಗೊಮ್ಮೆ 5 ತಿಂಗಳಿಗೊಮ್ಮೆ 1 ತಿಂಗಳು ಸಂಬಳ ಮಾಡಿದ್ರೆ ಬಡ ಕುಟುಂಬಗಳ ನಿರ್ವಹಣೆಗೆ ಬಹಳ ತೊಂದರೆ ಆಗ್ತದೆ. ಮತ್ತು ಏಜೆನ್ಸಿಗಳ ಅಡಿಯಲ್ಲಿ ನಾವು ಪೇಮೆಂಟ್ ತಗೊಂಡು ಮತ್ತು ಈ ಏಜೆನ್ಸಿಗಳ ದಲ್ಲಾಳಿಗೆ ಒಂದು ಏನು ಪರ್ಸೆಂಟೇಜ್ ಅವರಿಗೆ ಸಿಗ್ತದ ಅದ್ರ ಮುಖಾಂತರ ವಿಶ್ವವಿದ್ಯಾಲಯ ಏನು ಕೊಡ್ತಾ ಇದೆ ಅದನ್ನು ತೆಗಿಬೇಕು. ನೇರವಾಗಿ ಬಡವರಿಗೆ ಪ್ರತಿ ತಿಂಗಳು ಕಾರ್ಮಿಕ ಇಲಾಖೆ ಸೂಚಿಸುವಂತೆ 7ನೇ ತಾರೀಕು ಒಳಗಾಗಿ ಸಂಬಳವಾಗುವಂಥ ನೀತಿ ತರಬೇಕು. ಮತ್ತು ಇದನ್ನು ಸರ್ಕಾರಕ್ಕೆ ಮತ್ತು ಆಡಳಿತ ವರ್ಗಕ್ಕೆ ಮನವರಿಕೆ ಮಾಡಿಕೊಡಬೇಕು. ಜನಗಳ ದನಿಯಾಗಿ ತಾವು ಇದನ್ನು ಈ ಒಂದು ಪ್ರಜಾಪ್ರಭುತ್ವದ ಹಕ್ಕನ್ನು ಕುಗ್ಗಿಸುವಂಥ ಕೆಲಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಮನವರಿಕೆ ಮಾಡಿ ಸರ್ಕಾರಕ್ಕೆ ಇದೊಂದು ತಲುಪಿಸುವಂಥ ಕೆಲಸ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ವಿಶ್ವವಿದ್ಯಾಲಯ ಹೊರಗುತ್ತಿಗೆ ನೌಕರರ ಕಲ್ಯಾಣ ಸಂಘವು ಕಳೆದ 29/5/2026 ಈ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆವು. ಇದಕ್ಕೆ ಮೂಲ ಉದ್ದೇಶ ಇರತಕ್ಕಂಥದ್ದು ಕಳೆದ 15ರಿಂದ 20 ವರ್ಷದವರೆಗೂ ದುಡಿತಾ ಬಂದಿರತಕ್ಕಂಥ ನಾವುಗಳು 281 ಸಿಬ್ಬಂದಿಗಳು ಏನು ಏಜೆನ್ಸಿ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದೀವಿ. ಈ ಗುಲ್ಬರ್ಗಾ ವಿಶ್ವವಿದ್ಯಾಲಯವು ನೇರ ಪಾವತಿಗಾಗಿ ನಾವು ಒಂದು ಬೇಡಿಕೆ ಇಟ್ಟಿದ್ದೀವಿ. ಆದರೆ ಏಜೆನ್ಸಿ ಅಡಿಯಲ್ಲಿ ಇವರು ನಮ್ಮನ್ನು ಪ್ರವೃತ್ತಿಯನ್ನು ತಗೋತಾ ಬಂದಿದ್ದಾರೆ. 15-20 ವರ್ಷಗಳಿಂದ ಏನು ಸೇವೆ ಸಲ್ಲಿಸುತ್ತಾ ಬಂದಿದ್ದೀವಿ. ಅದರ ಮಧ್ಯದಲ್ಲಿ ಏನಾಗ್ತಿದೆ ಅಂದರೆ ವೇತನ ವಿಳಂಬ ನೀತಿ ಮತ್ತು ಗುತ್ತಿಗೆದಾರರ ದಬ್ಬಾಳಿಕೆಯಿಂದ ಬಡ ನೌಕರಿಗೆ ಭಾಳಷ್ಟು ಹಾನಿ ಆಗ್ತಿದೆ. ಬಡ ಕುಟುಂಬಗಳು ಜೀವನ ನಡೆಸಲು ಭಾಳಷ್ಟು ಕಷ್ಟವಾಗ್ತಾ ಇದೆ. ಇದನ್ನು ತಡೆಯಲು ಸರ್ಕಾರದಿಂದ ಅವಕಾಶ ಇರುವಂಥ ಸಂಚಿತ ವೇತನಕ್ಕಾಗಿ ಈ ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೆವು. 29ನೇ ತಾರೀಕು ನಾವು ಈ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೆವು. 29ನೇ ತಾರೀಕು ಹಮ್ಮಿಕೊಂಡ ನಂತರ 30ನೇ ತಾರೀಕು ಯಥಾವತ್ತಾಗಿ ಯಾವುದೇ ಒಂದು ಮುನ್ಸೂಚನೆ ಇಲ್ಲದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಒಂದು ಸುತ್ತೋಲೆ ಹೊರಡಿಸಿ 281 ಜನ ಸಿಬ್ಬಂದಿಗಳನ್ನು ಕೈ ಬಿಡುವಂಥ ನಿರ್ಧಾರ ಕೈಗೊಂಡಿದ್ದು ಎಲ್ಲ ಬಡ ನೌಕರರಿಗೆ ಏನು ಕಾರ್ಮಿಕ ದಿನಾಚರಣೆ ಎಂದೇ ಮೇ 1ರಂದು ಎಲ್ಲ 281 ಸಿಬ್ಬಂದಿಗಳನ್ನು ಕೆಲಸದಿಂದ ವಜಾಗೊಳಿಸಿದಂತೆ ಆದೇಶ ಹೊರಡಿಸಿ ಕೆಲಸಕ್ಕೆ ಬರದೇ ಇರುತ್ತಾರೆ ಮಾಡಿದೆ. ಇದನ್ನು 281 ಜನ ಸಿಬ್ಬಂದಿಗಳು ಮತ್ತು ಅವರ ಕುಟುಂಬ ಅವಲಂಬಿತವಾಗಿರ್ತಕ್ಕಂಥ ಕುಟುಂಬ ಇದನ್ನು ಖಂಡಿಸುತ್ತದೆ. ಇದೊಂದು ಅಮಾನವೀಯ ಕೃತ್ಯ ಮತ್ತು ಬಡ ನೌಕರರ ಮೇಲೆ ದನಿ ಎತ್ತುವ ಒಂದು ವಿದ್ಯಾಸಂಸ್ಥೆ, ಬಡವರ ಪರವಾಗಿ ಮತ್ತು ಶಿಕ್ಷಣ ಕಲಿಸುವಂಥ ಸಂಸ್ಥೆ ನ್ಯಾಯಯುತ ಒಂದು ಬೇಡಿಕೆ ಇಟ್ಟುಕೊಂಡು ಒಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದರಿಂದ ಇದನ್ನು ಕುಗ್ಗಿಸುವಂಥ ಕೆಲಸ ಮಾಡಿದೆ ಮತ್ತು ಬಡವರ ದನಿಯನ್ನು ಕಿತ್ತುಕೊಳ್ಳುವಂಥ ಕಾರ್ಯಕ್ಕೆ ಕೈ ಹಾಕಿದೆ. ಇದರಿಂದ 281 ಜನ ಅವಲಂಬಿತ ಕುಟುಂಬ ಬೀದಿಗೆ ಬೀಳುವಂಥ ಕೆಲಸವಾಗಿದೆ. ಇದನ್ನು ಖಂಡಿಸುತ್ತೇವೆ ನಾವು. ಮತ್ತು ಈಗಾಗಲೇ ಹಲವಾರು 15ರಿಂದ 20 ವರ್ಷದಿಂದ ದುಡಿತಾ ಬಂದಿದ್ದೀವಿ. ಆದರೆ ಯಾವುದೇ ಒಂದು ಉದ್ಯೋಗ ಭದ್ರತೆ ಕಲ್ಪಿಸಿಲ್ಲ ವಿಶ್ವವಿದ್ಯಾಲಯ. ಸರ್ಕಾರ ಮತ್ತು ಉನ್ನತ ಒಂದು ಸರ್ವೋಚ್ಚ ನ್ಯಾಯಾಲಯಗಳು 10 ವರ್ಷದಿಂದ ದುಡಿತಕ್ಕಂಥವರಿಗೆ ಒಂದು ಮೂಲಭೂತ ಸೌಕರ್ಯದ ಕಲ್ಪಿಸುವಂಥ ಒಂದು ಆಗ್ರಹ ನೀಡಿದೆ. ಆದರೆ ಇಲ್ಲಿ ಯಾವುದೇ ಮಾನವೀಯತೆ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವಾಗ್ತಿಲ್ಲ. ಕಳೆದ 21 ದಿನವಾಯಿತು ಇವತ್ತಿಗೆ. 21 ದಿನದಲ್ಲೂ ಕೂಡ ಯಾವುದೇ ಆಡಳಿತ ವರ್ಗದ ಸಿಬ್ಬಂದಿಗಳು ಈ ಒಂದು ಮುಷ್ಕರಕ್ಕೆ ಒಂದು ಯಾವುದೇ ಒಂದು ಬೇಡಿಕೆ ಆಗಲಿ ಮನವರಿಕೆ ಆಗಲಿ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಲಿಲ್ಲ. ನಮ್ಮನ್ನು ಮನವೊಲಿಸುವುದಲ್ಲಿ ವಿಶ್ವವಿದ್ಯಾಲಯದ ಎಲ್ಲ ಕೆಲಸ ನಿಂತು ಹೋದರೂ ಕೂಡ ಒಂದು ಯಾವುದೇ ಒಂದು ಸಿಬ್ಬಂದಿಗಳಿಗೆ ಈ ಒಂದು ಧರಣಿ ಕುರಿತು ಯಾವುದೇ ಒಂದು ಚರ್ಚೆಗೆ ಆಹ್ವಾನ ಕೊಟ್ಟಿಲ್ಲ ಮತ್ತು ಇದೊಂದು ಪರಿಶೀಲನೆ ಮಾಡಿಲ್ಲ.
ಯಾವುದೇ ಒಂದು ಲೋಕಲ್ ಇರ್ತಕ್ಕಂಥ ಎಲ್ಲ ನಾಯಕರುಗಳನ್ನು ಒಂದು ಮನವರಿಕೆ ಮಾಡಿದರೂ ಕೂಡ ಅವರ ಸಲಹೆಗಳನ್ನು ಪಡೆಯದೆ ಈ 21ನೇ ದಿನಕ್ಕೆ ಇವತ್ತಿಗೆ ನಾವು ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ. ಯಾವುದೇ ಒಂದು ನಾಯಕರ ಒಂದು ಮಾನಸಿಕ ಯಾವುದೇ ಒಂದು ಸಲಹೆ ಕೂಡ ಇವರು ಬಗ್ತಿಲ್ಲ. ಆದರೆ ಈ ಒಂದು ಧೋರಣೆ ಏನಾಗ್ತಿದೆ ಅಂದ್ರೆ 281 ಕುಟುಂಬಗಳನ್ನು ಬೀದಿಗೆ ತಳ್ಳುವಂಥದ್ದು. ಈ ಒಂದು ಟೆಂಪರೇಚರಲ್ಲಿ ಮಹಿಳೆಯರಿಗೆ ಖುದ್ದು ಜಿಲ್ಲಾಡಳಿತವೇ ಹೇಳುತ್ತೆ ಈ ಒಂದು ಬಿಸಿಲಿನ ಬೇಗೆಯಲ್ಲಿ ಸುತ್ತಾಡಬೇಡ್ರಿ ಹೊರಗಡೆ ಅಂತ. ಆದರೆ 20 ದಿನಗಳಿಂದ ಈ ಟೆಂಟಲ್ಲಿ ನಾವು ಕೂತಿದ್ದೀವಿ. ಯಾರಿಗೂ ಒಂದು ಮಾನವೀಯತೆ ಮೌಲ್ಯ ಎತ್ತಿಡುವಂಥ ಕೆಲಸ ಮಾಡ್ತಾ ಇಲ್ಲ. ಇದನ್ನು ಯಾರೂ ಪ್ರಶ್ನೆ ಮಾಡ್ತಿಲ್ಲ. ತಮ್ಮಗಳ ಮೂಲಕ ನಾವು ಕೇಳಿಕೊಳ್ಳೋದಷ್ಟೇ, ಮಾಧ್ಯಮರು ಜನಪರಗಳ ಒಂದು ದನಿಯಾಗಿ ಇವರನ್ನು ಪ್ರಶ್ನಿಸಬೇಕು, ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಬೇಕು. 281 ಜನ ಕುಟುಂಬ ಏಕೈಕಿ ಬೀದಿಗೆ ತಳ್ಳುವಂಥ ನ್ಯಾಯ ಎಲ್ಲಿಂದಂತ ಪ್ರಶ್ನೆ ಮಾಡುವಂಥ ಕೆಲಸ ಆಗಬೇಕು. ಬಡವರಿಗೆ ಮತ್ತು ಅವರ ಕುಟುಂಬ ಅವಲಂಬಿತ ಈ ಒಂದು ಬಡತನ ಬೇಗೆಯಲ್ಲಿ ಬೇಗುತ್ತಿರುತ್ತಂಥ ಕುಟುಂಬಗಳಿಗೆ ಆಸರೆ ಆಗಬೇಕು. ಅತಿ ಕಡಿಮೆ ಸಂಬಳದಲ್ಲಿ ದುಡಿತಾ 15-20 ವರ್ಷದಿಂದ ದುಡಿತಾ ಬಂದಿದ್ದೀವಿ. ನಮ್ಮಲ್ಲಿ ಸಿಬ್ಬಂದಿಗಳು ಕೆಲವರು 25 ವರ್ಷ 30 ವರ್ಷ ಸರ್ವಿಸ್ ಆಗಿದೆ. ವಿಶ್ವವಿದ್ಯಾಲಯದಿಂದ 300 ರೂಪಾಯಿ ಸಂಬಳದಿಂದ ದುಡಿತಾ ಬಂದಿದ್ದಾರೆ. ಇಲ್ಲಿವರೆಗೂ ನಾವು ಪಡಿತಕ್ಕಂಥ ಸಂಬಳ 15,000. 20-25 ವರ್ಷದಲ್ಲಿ ದುಡಿತಕ್ಕಂಥ ಫಲಕ್ಕೆ 15,000. ಅದು ಮತ್ತೆ ಹೇಗೆ ಅಂತಂದರೆ 3 ತಿಂಗಳಿಗೆ 4 ತಿಂಗಳು 1 ತಿಂಗಳು ಸಂಬಳ ಆಗುತ್ತೆ. ಇದನ್ನು